ನಾವು ಕ್ರೀಮ್ ಬೌಲ್ ಬಂದಿದ್ದೇವೆ. ಟೆಂಡರ್ ಕೊಕೊನಟ್ ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆ ಒಂದು ಸಿಂಗಲ್ ಆಪ್ಷನ್ ಇರೋದು, ಬಟ್ ಇಲ್ಲಿ ನಿಮ್ಗೆ ಎರಡು ವೆರೈಟಿ ಸಿಗ್ತದೆ. ನಮ್ಮ ಕಾಪು ಬೀಚ್ ಅಲ್ಲಿ ಕ್ರೀಮ್ ಬೌಲ್ ಉಂಟು. ಐಸ್ ಕ್ರೀಮ್ ಹೇಗಿದೆ? ಚೆನ್ನಾಗಿದೆ. ಯಾವ ಐಸ್ ಕ್ರೀಮ್ ಟ್ರೈ ಮಾಡಿದ್ರಿ? ಇಟಾಲಿಯನ್ ಚಾಕ್ಲೇಟ್. ಫುಲ್ಲಿ ಲೋಡೆಡ್ ಗಡ್ಬಡ್. ಸಮ್ಮರ್ ಅಲ್ಲಿ ಐಸ್ ಕ್ರೀಮ್ ನಾವು ಹಾಕಿ 5 ವರ್ಷ ಆಯ್ತು. ಐ ಥಿಂಕ್ ಇಟ್ ಇಸ್ ಡಯಾಬಿಟಿಕ್ ಫ್ರೆಂಡ್ಲಿ. ಫುಲ್ ಅಮೂಲ್ ಕಂಪನಿ ಚಾಕ್ಲೇಟ್ ವೇಫಲ್ ಅಲ್ಲಿ ಟೆಂಡರ್ ಕೊಕೊನಟ್. ನಿಮ್ಗೆ ಗೊತ್ತಾಗಬೇಕಂತ ಹೇಳಿದ್ರೆ ಮೇನ್ ಆಗಿ ಇಲ್ಲಿ ಒಂದು ಟ್ರೈ ಮಾಡ್ಬೇಕಾಯ್ತಾ. ನಂಗಂತೂ ತುಂಬಾ ಇಷ್ಟ ಆಯ್ತು. ಲೈವ್ ಗಡ್ಬಡ್. ನಿಮ್ಗೆ ಐಡಿಯಲ್ ಐಸ್ ಕ್ರೀಮ್ ಬಿಟ್ಟು ಒಂದು ಡಿಫ್ರೆಂಟ್ ಆಗಿ ಅಮೂಲ್, ಯಾಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ಎಲ್ಲ ಕಡೆ ಈಗ ಐಡಿಯಲ್ ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ನೀವು ಅಮೂಲ್ ಅನ್ನ ಯೂಸ್ ಮಾಡ್ತಾರೆ, ಐಸ್ ಕ್ರೀಮ್ ಯೂಸ್ ಮಾಡ್ತಿದ್ದಾರೆ. ಸೊ ಗಡ್ಬಡ್ ಒಳ್ಳೇದುಂಟು. ಈ ಸಲ ಕಪ್ ನಮ್ದೆ. ಕಾಪು ಬೀಚ್ ಉಂಟಲ್ಲ, ಎಂಟ್ರೆನ್ಸ್ ಅಲ್ಲಿ ಸೆಕೆಂಡ್ ಶಾಪ್, ಫುಲ್ ರಶ್. ಎಲ್ಲಿಯಾದ್ರೂ ನೀವು ಕಾಪು ಬೀಚ್ ಬಂದ್ರೆ ಇದು ಮಸ್ಟ್ ಟ್ರೈ ಆಯ್ತಾ ಸ್ಪಾಟ್. ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಹೋಸ್ಟ್ ಆದಿತ್ಯ ಕೆ. ಸೊ ಒಂದು ಡಿಫ್ರೆಂಟ್ ಆಗಿ ನಿಮ್ಗೆಲ್ಲ ಗೊತ್ತುಂಟು, ಈಗ ಲೈಫಲ್ಲಿ ಲೈಫ್ ಪಾರ್ಟ್ನರ್ ತುಂಬ ಇಂಪಾರ್ಟೆಂಟ್. ಹಾಗೆ ಸಮ್ಮರಲ್ಲಿ ಐಸ್ ಕ್ರೀಮ್, ನಿಮ್ಮ ಲೈಫ್ ಪಾರ್ಟ್ನರ್ಗಿಂತ ಸಹ ಸಮ್ಮರಲ್ಲಿ ಐಸ್ ಕ್ರೀಮ್ ಇಂಪಾರ್ಟೆಂಟ್. ಸೊ ನಾವು ಕ್ರೀಮ್ ಬೌಲ್ ಬಂದಿದ್ದೇವೆ. ಕರೆಕ್ಷನ್, ಉಡುಪಿಯಲ್ಲ, ನಮ್ಮ ಕಾಪು ಬೀಚಲ್ಲಿ ಕ್ರೀಮ್ ಬೌಲ್ ಉಂಟು. ಸೊ ಅಲ್ಲಿ ಬಂದಿದ್ದೇವೆ, ಎಂತೆಂತ ಉಂಟು ನೋಡುವ, ಗಮ್ಮತ್ ಮಾಡುವ, ಆದಷ್ಟು ಐಸ್ ಕ್ರೀಮ್ ಅಂತ ತಿನ್ನುವ ಬನ್ನಿ. ಸೊ ಓನರ್ ಹತ್ರ ಮಾತಾಡುವ, ಹೇಗುಂಟಂತ, ಇದು ಹೇಗೆ ಸ್ಟಾರ್ಟ್ ಮಾಡಿದ್ರು, ಈಗ ಹೇಗೆ ರನ್ ಆಗ್ತಾ ಉಂಟು ಅವ್ರ ಹತ್ರ ಕೇಳುವ ಬನ್ನಿ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಹುಷಾರಿದ್ದೀನಿ. ನೀವು? ನಾವು ಸಹ ಆರಾಮ. ಹೇಗೆ, ಎಷ್ಟು ವರ್ಷ ಆಯ್ತು ನೀವು? ನಾವು ಹಾಕಿ 5 ವರ್ಷ ಆಯಿತು. ಒಳ್ಳೆ ಕಂಡೀಷನ್, ಒಳ್ಳೆ ಹೋಗ್ತಾ ಉಂಟು ಐಸ್ ಕ್ರೀಮ್. ವೆಫೆಲ್ಕಾನಲ್ಲಿ ನಿಮಗೆ ಚಾಕ್ಲೇಟ್ ಫ್ಲೇವರಲ್ಲಿ ಉಂಟು, ಮತ್ತು ವೆನಿಲಾ ಫ್ಲೇವರಲ್ಲಿ ಉಂಟು. ತುಂಬ ಸೀಸನಲ್ ಫ್ಲೇವರ್ಸ್ ಉಂಟು, ಮತ್ತು ನಾರ್ಮಲ್ ಫ್ಲೇವರ್ಸಲ್ಲೂ ಉಂಟು. ಬನ್ನಿ ಇಲ್ಲಿ. ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಐಡಿಯಾ ಹೇಗೆ ಬಂತು ಒಂದು ಸ್ಟಾರ್ಟ್ ಮಾಡಿ? ಕಾಪು ಅಲ್ಲಿ ಒಂದು ಇದಿತ್ತು, ಒಪ್ಪಿತ್ತು, ಒಂದು ಐಸ್ ಕ್ರೀಮ್ ಅಂಗಡಿ ಹಾಕುವ ಅಂತ. ನೀವು ಸ್ಟಾರ್ಟ್ ಮಾಡೋ ಕಾಪು ಅಲ್ಲಿ ಅಷ್ಟು ಐಸ್ ಕ್ರೀಮ್ ಅಷ್ಟು ಫೇಮಸ್ ಇರ್ಲಿಕ್ಕಿಲ್ಲ, ಹಾಗಾಗಿ ನಾವು ಈಗ ಫೇಮಸ್ ಆಗಿದ್ದಾರೆ. ಸೊ ಬೀಚ್ ಸೈಡ್ ಬಂದ್ರೆ ಇದೊಂದು ಮಸ್ಟ್ ವಿಸಿಟ್ ಆಯ್ತಾ. ಸೊ ಬನ್ನಿ ನೋಡುವ. ಇಲ್ಲಿ ಫುಲ್ ನ್ಯಾಚುರಲ್ ಟೈಪಲ್ಲಿ ನಿಮ್ಗೆ ಉಂಟು. ಸೊ ಕನ್ಫ್ಯೂಸ್ ಆಗಬೇಡಿ, ನ್ಯಾಚುರಲ್ ಐಸ್ ಕ್ರೀಮ್ ಅಲ್ಲ ಇದು, ಅಂದರೆ ನ್ಯಾಚುರಲ್ಸ್ ಕಂಪೆನಿ ಅಲ್ಲ, ಫುಲ್ ಅಮೂಲ್ ಕಂಪೆನಿ. ಸೊ ಡಿಫ್ರೆಂಟ್ ವೆರೈಟಿ ಉಂಟು. ಎಲ್ಲ ವೆರೈಟಿ ತಿನ್ಲಿಕ್ಕಂತ ಇವತ್ತು ಆಗುದಿಲ್ಲ. ಕೋನ್ ಅಲ್ಲಿ ನೋಡ್ಬೋದು, ಈಗ ವೆರೈಟಿ 2 ಉಂಟು. ಸೊ ಇನ್ನೊಂದು ರೆಡ್ ವೆಲ್ವೆಟ್ ಅನ್ನು ಮಾಡ್ತಿದ್ದಾರೆ. ಸೊ ಇವತ್ತು ಔಟ್ ಆಫ್ ಸ್ಟಾಕ್, ಅದೊಂದು ಫುಲ್ ಅಷ್ಟು ಹೈ ಡಿಮಾಂಡ್ ಉಂಟು. ಎಲ್ಲ ಕಡೆ ನಮಗೆ ಸಿಂಪಲ್ ಆಗಿ ಇದೊಂದು ಸಿಕ್ಕುದು, ಬಟ್ ಇಲ್ಲಿ 3 ಆಪ್ಷನ್ ಉಂಟು, ನಿಮಗೆ ಯಾವ್ದೊಂದು ಟ್ರೈ ಮಾಡ್ಬೋದು. ಸೊ ಐಸ್ ಕ್ರೀಮ್ ಅಲ್ಲಿ ಎಂತ ಉಂಟು ನೋಡುವ ಬನ್ನಿ. ಐಸ್ ಕ್ರೀಮ್ ಅಲ್ಲಿ ರಾಜ್ಭೋಗ್, ಮ್ಯಾಂಗೋ, ಬ್ಲೂಬೆರಿ, ಅಫ್ಘಾನಿ ಡ್ರೈ ಫ್ರೂಟ್, ಸ್ಟ್ರಾಬೆರಿ, ರೋಸ್ಟೆಡ್ ಆಲ್ಮಂಡ್, ಜಾಕ್ ಫ್ರೂಟ್, ಟೆಂಡರ್ ಕೊಕೊನಟ್ ಇರ್ಬೋದು, ಚಿಕ್ಕು, ಇಟಾಲಿಯನ್ ಚಾಕ್ಲೇಟ್, ಅಂಜೀರ್ ಮತ್ತು ಚಾಕ್ಲೇಟ್, ಹಾಗೆ ಗಡ್ಬಡ್ ಮತ್ತು ದಿಲ್ಕುಶ್ ಸಿಗ್ತದೆ ಇಲ್ಲಿ. ಟೆಂಡರ್ ಕೊಕೊನಟ್, ಯಾ. ಸೊ ಚಾಕ್ಲೇಟ್ ವೇಫಲ್ ಅಲ್ಲಿ ಟೆಂಡರ್ ಕೊಕೊನಟ್. ನಿಮಗೆ ಗೊತ್ತಾಗಬೇಕಂತ ಹೇಳಿದ್ರೆ ಮೇನ್ ಆಗಿ ಇಲ್ಲಿ ಒಂದು ಟ್ರೈ ಮಾಡ್ಬೇಕಾಯ್ತಾ. ನಂಗಂತೂ ತುಂಬ ಇಷ್ಟ ಆಯಿತು. ಟೇಸ್ಟ್ ತುಂಬ ಒಳ್ಳೇದುಂಟು. ಮೇನ್ ಆಗಿ ನಂಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ನೀವು ಬೊಂಡದ ಒಂದು ಪಲ್ಸ್ ಅದ್ರಲ್ಲಿ ಉಂಟು, ಮತ್ತು ಈ ವೇಫರ್ ನನ್ನ ಫೇವ್ರೇಟ್. ಇಷ್ಟು ನಾನು ಟ್ರೈ ಮಾಡಲೇ ಇಲ್ಲ, ಇಲ್ಲಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡೋದು. ಸೊ ಕಾಪಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ತೇನೆ ನಾನು. ಸೊ ಇದು ಫುಲ್ ಚಾಕ್ಲೇಟ್ ಫ್ಲೇವರ್ ಉಂಟು, ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ಖಾಲಿ ಮಾಡಿ ಆಮೇಲೆ ಇನ್ನೊಂದು ಐಸ್ ಕ್ರೀಮನ್ನು ಟ್ರೈ ಮಾಡಲಿಕ್ಕಿದ್ದೇವೆ. ಸೊ ವೇಟಿಂಗ್. ಫ್ರೆಶ್ ಗಡ್ಬಡವೆ ಆ್ಯಪಲ್ ಅದೇನು ಕಟ್ ಮಾಡ್ತದೆ ಪಾಡ್ನು, ಕೆಲವರಿಗೆ ಆ್ಯಪಲ್ ಫ್ರೋಸನ್ ಮಾಡಿ ದುಪ್ಪೇರು ಕಟ್ ಮಾಡ್ತದೆ, ಈಗಲೇ ಆ್ಯಪಲ್ ಅದೇನು ಕಟ್ ಮಾಡ್ತದೆ ಪಾಡ್ನು. ಇಪ್ಪರಂ ಪಕ್ಕ ಗಡ್ಬಡ್ ಪಾರ್ಲರ್ ಪೂರ ಇರಾಗ ಏನು ಬಂತಂದಿಲ್ಲ, ಏನು ಪಾಡು ಇರಂಗೆ ಗೊತ್ತಾಗ್ತದೆ. ಮೂಲ ಇರಾಗ ಲೈವ್ ತಗೋಲಿ ಗಡ್ಬಡ್ ಪೂರ ಲೈವ್ ತಗೋಲಿ. ಒಂದು ಜೆಲ್ಲಿ, ಒಂದು ಟೂಟಿ ಫ್ರೂಟಿ,
ಮ್ಯಾಂಗೋ. ಲೈವ್ ಗಡ್ಬಡ್. ಯಾ ಲೈವ್ ಗಡ್ಬಡ್. ಲೈವ್ ಗಡ್ಬಡ್. ಸೊ ಫುಲ್ಲಿ ಲೋಡೆಡ್ ಗಡ್ಬಡ್. ಇದನ್ನು ಟ್ರೈ ಮಾಡುವ ಬನ್ನಿ. ಸೊ ಕತ್ಲೆ ಆಗಿದೆ, ಆದಷ್ಟು ಸೆಕೆ ಉಂಟು. ಸೊ ಅದಕ್ಕೆ ಫ್ರೆಶ್ ಆಗಿ ಲೈವ್ ಗಡ್ಬಡ್ ಮಾಡಿದ್ದಾರೆ, ಅದನ್ನು ಟೇಸ್ಟ್ ನೋಡ್ತಿದ್ದೇವೆ. ಸೊ ಗಡ್ಬಡ್ ನೋಡ್ಲಿಕ್ಕಂಟು ಸೂಪರ್ ಆಗುಂಟು. ಗಡ್ಬಡ್ ಅಂದರೆ ಎಂಥದ್ದು ಗೊತ್ತುಂಟಲ್ಲ, 3 ಲೇಯರ್ ಆಫ್ ಡಿಫ್ರೆಂಟ್ ಐಸ್ ಕ್ರೀಮ್ಸ್. ವಾವ್, ಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ನಿಮಗೆ ಜಾಸ್ತಿ ಸಿಗ್ತದೆ. ನನಗೆ ಟೂಟಿ ಫ್ರೂಟಿ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಇಲ್ಲಿ ನೀವು ನೋಡ್ಬೋದು ಅಷ್ಟು ಕ್ಲೀನಾಗಿ ಕಾಣಲಿಕ್ಕಿಲ್ಲ ಈಗ. ಸೊ ತುಂಬ ಮೇಕಿಂಗ್ ಪ್ರೊಸೆಸಲ್ಲಿ ನೋಡಿರ್ತೀರಿ, ತುಂಬ ಫ್ರೂಟ್ಸನ್ನು ಹಾಕಿದ್ದಾರೆ. ಸೊ ಅದನ್ನು ಫಿನಿಶ್ ಮಾಡುವ. ಸೊ ಇಷ್ಟು ಟೇಸ್ಟ್ ಅಂತ ಈಗ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ಫುಲ್ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅಂತ ಹೇಳಬಾರ್ದು ಅಂತೇಳಿ ನಮ್ಮದೊಂದು ಪಾಲಿಸಿ. ಸೊ ಇದನ್ನು ಫುಲ್ ಟ್ರೈ ಮಾಡುವ. ಅಷ್ಟು ನಂಗೆ ಸ್ವಲ್ಪ ಕಟ್ ಮಾಡುವ. ಟೇಸ್ಟ್ ವೈಸ್ ಗಡ್ಬಡ್ ಒಳ್ಳೆಯದುಂಟು. ಮೇಯ್ನಾಗಿ ಒಂದು ಎಂಥ ಫೀಡ್ಬ್ಯಾಕ್ ಅಂತ ಹೇಳಿದರೆ ಟೂಟಿ ಫ್ರೂಟಿ ಸ್ವಲ್ಪ ಜಾಸ್ತಿ ಆಯಿತು. ಅದನ್ನು ಬಿಟ್ಟು ಟೇಸ್ಟ್ ವೈಸ್ ಒಳ್ಳೆಯದುಂಟು. ನಿಮಗೆ ಐಡಿಯಲ್ ಐಸ್ ಕ್ರೀಮ್ ಬಿಟ್ಟು ಒಂದು ಡಿಫ್ರೆಂಟಾಗಿ ಅಮೂಲ್, ಯಾಕಂತ ಹೇಳಿದರೆ ಮ್ಯಾಕ್ಸಿಮಮ್ ಆಗಿ ಎಲ್ಲ ಕಡೆ ಈಗ ಐಡಿಯಲ್ ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ನೀವು ಅಮೂಲನ್ನು ಐಸ್ ಕ್ರೀಮ್ ಯೂಸ್ ಮಾಡ್ತಿದ್ದಾರೆ. ಸೊ ಒನ್ ಟೈಮ್ ಒಂದು ಮಸ್ಟ್ ಟ್ರೈ. ಸೊ ಗಡ್ಬಡ್ ಒಳ್ಳೆಯದುಂಟು. ಹಾಗೆ ಅವರ ಒಂದು ಡಿಫ್ರೆಂಟಲ್ಲಿ ಐಸ್ ಕ್ರೀಮ್ಸ್ ಉಂಟು ಅಂತ ಫ್ಲೇವರ್ ವೈಸ್. ಸೊ ಸೀಸನಲ್ ವೈಸ್ ಅದು ಇರ್ತದೆ ಮತ್ತು ಬರ್ತಾ ಇರುವ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಈ ಸ್ಪಾಟ್ ಎಲ್ಲಿ ಅಂತ ಹೇಳಿದರೆ ಕಾಪು ಬೀಚ್ ಉಂಟಲ್ಲ, ಎಂಟ್ರೆನ್ಸಲ್ಲಿ ಸೆಕೆಂಡ್ ಶಾಪ್ ನಮ್ಮ ಹಿಂದೆ ಉಂಟಲ್ಲ ನೋಡಿ, ಇದು ಸೆಕೆಂಡ್ ಶಾಪ್. ಯಾ, ಸೊ ಒನ್ ಥಿಂಗ್ ಎಂತ ಕನ್ಫರ್ಮ್ ಅಂತ ಹೇಳಿದರೆ ಇವರು ಕೊಡುವ ಎಂತ ಹೇಳ್ತಾರೆ ರಿವ್ಯೂ ಅಂತ 100% ಶೋರ್. ಯಾಕಂತ ಹೇಳಿದರೆ ಹಾಕಿ ಜರ್ಸಿ ನೋಡಿ 100% ಲಾಯಲ್ ಅವರು, ಕರೆಕ್ಟಾದ ಆನ್ಸರ್ ಕೊಡ್ತಾರೆ. ಸೊ ಹೇಗುಂಟು ಐಸ್ ಕ್ರೀಮ್ ಚೆಂದ ಉಂಟು ನೋಡಲಿಕ್ಕೆ ಅಲ್ಲ ತಿನ್ಲಿಕ್ಕೆ ಒಳ್ಳೆ. ಬೇರೆ ಯಾವುದೆಲ್ಲ ಟ್ರೈ ಮಾಡಿದ್ದೀರಿ? ಬೇರೆ ಇಲ್ಲಿ ಲಾಸ್ಟ್ ಟೈಮ್ ಬರುವಾಗ ಮ್ಯಾಂಗೋ ಟ್ರೈ ಮಾಡಿದ್ದೆ. ನಿಮ್ಮ ಫೇವ್ರೇಟ್ ಯಾವುದು? ಟೆಂಡರ್ ಕೊಕೊನಟ್. ಸೊ ನಾವು ಟೆಂಡರ್ ಕೊಕೊನಟ್ ಅಂತೂ ಟ್ರೈ ಮಾಡಲಿಕ್ಕೆ ಹೋಗುವ. ಅದರೊಟ್ಟಿಗೆ ನಮ್ಮದೊಂದು ಫೇವ್ರೇಟ್ ಅದೊಂದು 2 ಐಟಮ್ ಉಂಟು, ಅದನ್ನು ಟ್ರೈ ಮಾಡುವ. ಸೊ ಬೇರೆ ಅಂತ ಹೇಳ್ತೀರಾ? ಬೇರೆ ಎಂತೆಲ್ಲ ಐಸ್ ಕ್ರೀಮ್ ಒಳ್ಳೆ ಉಂಟು. ಈ ಸಲ ಕಪ್ ನಮ್ಮದೇ. ಐಸ್ ಕ್ರೀಮ್ ಹೈ ಫೈ ಆಯ್ತು. ಹೈ ಫೈ ಎಸ್ ಥ್ಯಾಂಕ್ಸ್. ಅವೇ ಐಸ್ ಕ್ರೀಮ್ ಹೇಗಿದೆ? ಚೆನ್ನಾಗಿದೆ. ಯಾವ ಐಸ್ ಕ್ರೀಮ್ ಟ್ರೈ ಮಾಡಿದ್ರಿ? ಇಟಾಲಿಯನ್ ಚಾಕ್ಲೇಟ್. ಡೈರೆಕ್ಟ್ ಇಟಾಲಿಯಿಂದ ಬಂದಿದೆ. ಸೊ ಹೇಗುಂಟು ಟೇಸ್ಟ್? ಟೇಸ್ಟ್ ಒಳ್ಳೆ ಉಂಟು. ಒಳ್ಳೆ ಉಂಟು. ಬೇರೆ ಎಂತ ರೆಕಮೆಂಡ್ ಮಾಡ್ಲಿಕ್ಕೆ ಯಾವ್ದು ನೀವು ಯಾವ್ದನ್ನು ಟ್ರೈ ಮಾಡಿದ್ದೀರಿ? ಚಿಕ್ಕು ಫ್ಲೇವರ್ ಟ್ರೈ ಮಾಡಿ. ಅದು ನಿಮ್ಮ ಲೆಕ್ಕದಲ್ಲಿ ಬೆಸ್ಟ್ ಯಾವ್ದಿಲ್ಲಿ? ನಾನು ಜಾಸ್ತಿ ಯೂಸ್ ಮಾಡೋ ಚಾಕ್ಲೇಟ್ ಅಥವಾ ಚಿಕ್ಕು, ಈ ಫ್ಲೇವರ್ಸ್. ಮಸ್ಟ್ ಟ್ರೈ ಯಾವುದು ಇದು ಬಂದ್ರೆ ನಿಮ್ಮ ಲೆಕ್ಕದಲ್ಲಿ? ನನ್ನ ಪ್ರಕಾರ ಚಿಕ್ಕು ಮತ್ತೆ ಜಾಕ್ ಫ್ರೂಟ್. ಚಿಕ್ಕು ಮತ್ತೆ ಜಾಕ್ ಫ್ರೂಟ್. ಸೊ ಟೆಂಡರ್ ಕೊಕೊನಟ್ ತುಂಬಾ ಚೆನ್ನಾಗಿದೆ. ಓಕೆ, ಇಟ್ ಇಸ್ ಸೋ ರಿಫ್ರೆಶಿಂಗ್ ಅಂಡ್ ಇಟ್ ಇಸ್ ನಾಟ್ ಸೋ ಸ್ವೀಟ್ ಆಲ್ಸೋ. ಓಕೆ, ಶುಗರ್ ಇದ್ದವರಿಗೆ ಐ ಥಿಂಕ್ ಇಟ್ ಇಸ್ ಡಯಾಬಿಟಿಕ್ ಫ್ರೆಂಡ್ಲಿ. You are trying it for first time? Yes. So how is what you are trying? This is Anjeer ice cream, Anjeer flavor. Okay. Yeah, it's very tasty, yummy. Yeah. Thank you. So let us live and enjoy the ice cream. ಸೊ ಅವರು CSK ಫ್ಯಾನ್ ಅಂತ ಕ್ಲೀನ್ ಗೊತ್ತಾಗ್ತದೆ, ಯಾಕಂತ ಸ್ವಲ್ಪ ಕಪ್ಪಿರ್ಬೋದು ಆದರೆ ಫ್ರೇಮಲ್ಲಿ ಬರ್ತಿದ್ದಾರೆ. ಐಸ್ ಕ್ರೀಮ್ ಫ್ಲೇವರ್ ನೋಡಿ ನೀವು, CSK ಅಂತ ಕ್ಲೀನ್ ಗೊತ್ತಾಗ್ತದೆ. ಸೊ ಹೇಗುಂಟು ಐಸ್ ಕ್ರೀಮ್? ಯಾವುದಿದು ಫ್ಲೇವರ್? CSK ಅಂತಲ್ಲ, ಯಾವ ಫ್ಲೇವರ್? ಅವರು ಈಗಲೇ ಫುಲ್ ಶಾಕ್ ಆಗಿದ್ದಾರೆ. ಎಂತ ಅಂತ ಹೇಳಿದ್ರೆ CSK ಸೋಲ್ತದ ಅಂತ ಹೇಳಿ ಅವರಿಗೊಂದು ಇನ್ನರ್ ಫೀಲಿಂಗ್, ಆದ ಕಾರಣ ಮಾತಾಡ್ಲಿಕ್ಕೂ ಇಲ್ಲ. ಐಸ್ ಕ್ರೀಮ್ ತಿಂತಿದ್ದಾರೆ, ಮಧ್ಯದಲ್ಲಿ ಬಂದು ಬೇಜಾರಾಯ್ತು ಅವರಿಗೆ. ಇರ್ಲಿ, ಇಲ್ಲ, ನೋ ಕಮೆಂಟ್ಸ್. ಯಾಕಂತ ಹೇಳಿದ್ರೆ ಇವತ್ತು CSK ಸೋಲ್ತಾರೆ. ಸೊ ವಿನ್ ಆದ್ಮೇಲೆ ಕಾಪು ಬೀಚಿಗೆ ಬಂದರೆ ಇದು ಒನ್ ಆಫ್ ದಿ ಮಸ್ಟ್ ಟ್ರೈ ಪ್ಲೇಸಸ್. ಸೊ ಟೇಸ್ಟ್ ವೈಸ್ ನಂಗೆ ತುಂಬ ಇಷ್ಟ ಆಯಿತು ಅವರ ಡಿಫ್ರೆಂಟ್ ಫ್ಲೇವರ್ಸ್. ನಾನು ಟ್ರೈ ಮಾಡಿದ್ದು ಕೊಕೊನಟ್ ಮತ್ತು ಇದು ಅಂತ ಹೇಳ್ತೀರಿ ಗಡ್ಬಡ್. ಸೊ ಗಡ್ಬಡ್ ನೀವು ನೋಡ್ಬೋದು ಎಷ್ಟು ಒಳ್ಳೆದಿತ್ತು ಅಂತ ಹೇಳಿ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಬಂದರೆ ಗಡ್ಬಡ್ ಮಸ್ಟ್ ಟ್ರೈ ಆಯಿತಾ. ಇದು ಅವರ ಮೇಯ್ನ್ ಆಗಿ ಸೂಪರಾಗಿ ಮಾಡ್ತಾರೆ. ಹಾಗೆ ನಾವು ನೋಡ್ಬೋದು ತುಂಬ ಕೂಲ್, ಅಂದರೆ
ವೆದರ್ ವೈಸ್ ನೀವು ಸಂಜೆ ಬಂದರೆ ಚಂದ ಇರ್ತದೆ, ನಿಮ್ಗೊಂದು ಬೀಚಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸು ಆಗ್ತದೆ. ಮತ್ತು ಶಾಪ್ ಬಗ್ಗೆ ಹೇಳಬೇಕಂತ ಹೇಳಿದರೆ ತುಂಬ ಜನ ಉಂಟು, ಫುಲ್ ರಶ್. ಸುಮ್ಮನೆ ಇದೊಂದು ಫೇಮಸ್ ಅಂತಲ್ಲ, ನಮ್ಮ ಕಾಪುವಲ್ಲಿ ತುಂಬ ಫೇಮಸ್. ಅಂದರೆ ಕಾಪು ಬೀಚ್ ಬಂದರೆ ಇಲ್ಲಿ ಬರೋದು ಯಾರು ಹೋಗೋದಿಲ್ಲ, ಯಾಕಂದರೆ ಅವರ ಐಸ್ ಕ್ರೀಮ್ಸ್ ಇರಲಿ ಎಲ್ಲ ಅಷ್ಟು ಫೇಮಸ್. ಹಾಗೂ ಅವರು ತುಂಬ ಒಳ್ಳೆ ಚೆಂದ ಮಾತಾಡ್ತಾರೆ. ಸೊ ಇದೊಂದು ಮಸ್ಟ್ ಟ್ರೈ. ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಮ್ಮ ಚಾನಲನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸೊ ನೋಡ್ಬೋದು ಫುಲ್ ರಶ್. ಎಲ್ಲಿಯಾದರೂ ನೀವು ಕಾಪು ಬೀಚ್ ಬಂದರೆ ಇದು ಮಸ್ಟ್ ಟ್ರೈ ಆಯಿತಾ ಸ್ಪಾಟ್.